ವಿಡಿಯೋ ಅಲ್ಲಿ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇದಾರೋ ಅಲ್ಲಿ ನಮ್ಮ ಕ್ಯಾಮೆರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸ್ತವ್ರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ಬೆಂಗಳೂರಲ್ಲಿ ಇತ್ತೀಚೆಗೆ ಮಹಿಳೆಯರ ಮರ್ಡರ್ ಜಾಸ್ತಿ ಆಗತೊಡಗಿದೆ ಅನ್ಸುತ್ತೆ. ಸಾಂಸಾರಿಕ ಕಾರಣಗಳಿಗಾಗಿ ಕೊಲೆಯಾಗಿ ಹೋಗ್ತಾ ಇರೋ ಘಟನೆಗಳೇ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಹಾಗೇನೆ ಇಲ್ಲೂ ಒಬ್ಬಳು ಸುಂದರ ತರುಣಿ ದಯನೀಯ ರೀತಿಯಲ್ಲಿ ಹತ್ಯೆಯಾಗಿ ಹೋಗಿದ್ದಾಳೆ. ದುರಂತ ಅಂದ್ರೆ ಆಕೆಯ ಮದುವೆಯಾಗಿ ಕೇವಲ 4 ದಿನಗಳಾಗಿತ್ತು ಅಷ್ಟೇ. ಅದು ಬೆಂಗಳೂರಿನ ರಾಮಮೂರ್ತಿ ನಗರ ಏರಿಯಾದಲ್ಲಿರೋ ಚನ್ನಸಂದ್ರದ ಮನೆ. ನೋಡೋದಕ್ಕೆ ಐಷಾರಾಮಿಯಾಗಿ ಕಾಣೋ ಆ ಮನೆಯ ಒಂದು ಪೋರ್ಷನ್ನ ಬಾಡಿಗೆಗೆ ಕೊಡಲಾಗಿತ್ತು. ಅಲ್ಲಿ ವಾಸವಿದ್ದಾಕೆ ಒಬ್ಳು ಸುಂದರ ತರುಣಿ. ಆಕೆಯೇ ಈ ಕಥೆಯ ನಿಗೂಢ ನಾಯಕಿ. ಹೆಸರು ಹೇಮಾ. ಹೇಮಾ ಸ್ಥಿತಿವಂತ ಕುಟುಂಬದ ಹೆಣ್ಣ ಮಗಳು. ತಂದೆ ನಾರಾಯಣ ರೆಡ್ಡಿ ಅವರ ಒಬ್ಬಳೇ ಮಗಳು. ನೋಡೋದಕ್ಕಾಕೆ ಎಷ್ಟು ಚೆಲುವೆಯೋ, ಚಟುವಟಿಕೆಯಲ್ಲೋ ಅಷ್ಟೇ ಚೂಟಿಯಾಗಿದ್ಲು. ಹೀಗಾಗಿ ತನ್ನ ಜೀವನವನ್ನ ತಾನೇ ಸ್ವತಂತ್ರವಾಗಿ ನಿರ್ಮಿಸಿಕೊಂಡಿದ್ಲು. ಅದನ್ನ ಸುಂದರವಾಗಿಯೋ ಮಾಡಿಕೊಂಡಿದ್ಲು. ನಮ್ಮ ಸಿಸ್ಟರ್ ಹತ್ರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿಲ್ಲ. ಅವ್ರಿಗೆ ಒಳ್ಳೆ ದುಡ್ಡು ಅನುಕೂಲ ಅವಳ ಹತ್ರ ಇತ್ತು. ಯಾಕಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟು, ಈ ಪ್ರಮೋಷನ್ಸ್ ಟೈಪ್ ಮಾಡೋದು, ಈ ಹುಡುಗರನ್ನ ಅವ್ರನ್ನಿಟ್ಟು ಕೆಲಸ ಮಾಡಿಸೋದ್ರಲ್ಲ ಒಳ್ಳೆ ಸಂಪಾದನೆ ಚೆನ್ನಾಗಿದ್ಲು ಅವಳು. ಒಳ್ಳೆ ಏನು ಅವನ್ನೆಲ್ಲ ಟಾಪ್ ರೇಂಜಲ್ಲೇ ಇದ್ದಿದ್ದು. ಒಳ್ಳೆ ಡ್ರೆಸ್ ಮೆಟೀರಿಯಲ್ಸ್ ಆಗಲಿ, ಶೂಸ್ ಆಗಲಿ, ಅವ್ಳು ತಿನ್ನೋ ಪದಾರ್ಥಗಳಾಗಲಿ ಫುಲ್ ಎಲ್ಲ ಅವಳೊಂದು ಕಂಡೀಷನಲ್ಲೇ ಅವಳು ಇದ್ದಿದ್ದು. ಅವಳು ಒಂದು ಟ್ರ್ಯಾಕ್ ಅವಳು ಇಲ್ದು ಬರ್ತಾ ಇರಲಿಲ್ಲ ಯಾವುದೇ ಇದಕ್ಕೂ. ಅಣ್ಣ ಊಟ ಮಾಡಂಗಿದ್ರು ಫ್ರೆಶ್ ಆಗಿರ್ಬೇಕು. ಆಗ ಅಡುಗೆ ಮಾಡಿದಾಗ ತಿಂತಲೇ ಹೊರತು ಮಧ್ಯಾಹ್ನ ಮಾಡಿದ ನೈಟ್ ಮುಟ್ಟೋದಿಲ್ಲ. ಆ ಥರ ಅವಳ ಸ್ವಭಾವ ಹಂಗಿತ್ತು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೇಮಾ ಹೈಫೈ ಯುವತಿಯಾಗಿದ್ಲು. ತನ್ನವರು ಅಂತ ಅಣ್ಣ, ಅಪ್ಪ, ಅಮ್ಮ ಅಂತ ಇದ್ದರಾದ್ರೂ ಆಕೆ ಯಾರ ಬೆಂಬಲವನ್ನು ಬಯಸಿದವಳಲ್ಲ. ಹಂಗಿನ ಅರಮನೆ ಆಕೆಗೆ ಇಷ್ಟವೂ ಇರಲಿಲ್ಲ. ಹೀಗಾಗಿ ತಾನೊಬ್ಳೆ ತನ್ನಿಷ್ಟದ ಬದುಕನ್ನ ಬದುಕಿಕೊಂಡಿದ್ಲು. ಹೀಗಿದ್ದ ಹೆಣ್ಣುಮಗಳು ಒಂದಿನ ನಿಗೂಢ ರೀತಿಯಲ್ಲಿ ಕೊಲೆಯಾಗಿ ಹೋಗ್ತಾಳೆ. ಆ ಘಟನೆ ಬೆಳಕಿಗೆ ಬಂದದ್ದು ಮೇ 13ರಂದು. ಚನ್ನಸಂದ್ರದ ತನ್ನ ಮನೆಗೆ ಸೇರ್ಕೊಂಡು ಬಾಗಿಲು ಹಾಕೊಂಡಿದ್ದ ಹೇಮಾ 3 ದಿನಗಳಾದ್ರೂ ಹೊರಗೆ ಬಂದಿರಲಿಲ್ಲ. ಆಕೆ ಆ ಮನೆಯಲ್ಲಿದ್ದಾಳೋ ಇಲ್ವೋ ಅನ್ನೋದೇ ಅಕ್ಕಪಕ್ಕದವರಿಗೆ ಗೊತ್ತಿರಲಿಲ್ಲ. ಬದುಕಿದ್ದಾಳೋ ಸತ್ತು ಹೋಗಿದ್ದಾಳೋ ಅನ್ನೋದು ತಿಳಿದಿರಲಿಲ್ಲ. ವಾಸ್ತವದಲ್ಲಾಕೆ ಬದುಕಿರಲೇ ಇಲ್ಲ. ಸತ್ತು 3 ದಿನಗಳಾಗಿ ಹೋಗಿತ್ತು. ಅಷ್ಟು ದಿನಗಳಾದ್ಮೇಲೆ ಆ ಸಂಗತಿ ಮನೆಯವರಿಗೆ ಗೊತ್ತಾಗಿದೆ. ನಮ್ಮ ಫ್ರೆಂಡು ಸ್ನೇಹಿತರು ವೆಂಕಟೇಶ್ ಅನ್ನೋರು ಈ ಥರ ನಿನ್ಗೊಂದು ಬ್ಯಾಡ್ ನ್ಯೂಸು ಎಲ್ಲಿದೆ, ಇಮಿಡಿಯೇಟ್ ನೀನು ಚನ್ನಸಂದ್ರ ಹತ್ರ ಒಬ್ಬ. ಏನು ನಾ ಬ್ಯಾಡ್ ನ್ಯೂಸು, ಏನು ಹಿಂಗೆ ಹೇಳ್ತೀರಾ? ಅದು ಚನ್ನಸಂದ್ರ ಅಂದಿದ ತಕ್ಷಣ ಇನ್ನೂ ಸ್ವಲ್ಪ ಶಾಕ್ ಆಯಿತು. ಏನು ಆಯಿತು ಅಂದರೆ ಈ ಥರ ನಿಮ್ಮ ತಂಗಿಯವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಸೀರಿಯಸ್ ಏನಾದ್ರು ಆಗಿದೆ, ಇಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲಾನು ಅಡ್ಮಿಟ್ ಮಾಡಿದ್ದೀರಾ, ಏನು ವಿಷಯ ಅಂತ ಕೇಳಿದ್ಕೆ ಇಲ್ಲಪ್ಪ ತೀರ್ಕೊಂಡಿದ್ದಾರೆ, ತೀರೇ ಹೋಗಿದ್ದಾರೆ. ನನಗೆ ನಂಬಕ್ಕಾಗಿಲ್ಲ. ಅವ್ಳು ಸೂಸೈಡ್ ಮಾಡ್ಕೊಳ್ಳೋ ಅಂತ ಸ್ವಭಾವ ಅವಳ ಹತ್ರ ಇಲ್ಲ. ಆ ಸುದ್ದಿ ಕೇಳಿದಾಗ ಮನೆಯವರಿಗೆ ನಿಜಕ್ಕೂ ನಂಬಲಾಗಿರ್ಲಿಲ್ಲ. ವಾಸ್ತವದಲ್ಲಿ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಯಾರೋ ತಿಳಿಸಿದ್ರಂತೆ. ವಿಷಯ ತಿಳಿದದ್ದೇ ಹೇಮಾಳ ಅಣ್ಣ ಹರೀಶ್ ತರಾತುರಿಯಲ್ಲಿ ಸ್ಥಳಕ್ಕೆ ಬಂದಿದ್ದಾನೆ. ಮನೆಯೊಳಗೆ ಹೋಗಿ ನೋಡಿದ್ರೆ ಹೇಮಾಳ ದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡ್ತಿತ್ತು. ಆದ್ರೆ ಕೋಣೆಯಲ್ಲೆಲ್ಲ ರಕ್ತದ ಕಲೆಗಳಿದ್ವು. ಸಿಂಗಲ್ ಪರ್ಸನ್ ಕೆನಾಟ್ ಹ್ಯಾಂಡಲ್ ಮೈ ಸಿಸ್ಟರ್. ನನ್ನ ತಂಗಿನ ಒಂದು ಸಿಂಗಲ್ ಗಂಡಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಈ ಹೊಡೆದಾಟಿದವಲ್ಲ ಅವ್ಳು ಸ್ವಲ್ಪ ಸ್ಟ್ರಾಂಗು, ಗಂಡು ಬೀರಿತನ, ಒಂಥರ ಅವ್ಳ ಡೈಟ್ ಕಂಟ್ರೋಲ್, ಎಕ್ಸಸೈಸಸ್ ಎಲ್ಲ ಇತ್ತು ಅವಳ ಹತ್ರ. ತುಂಬ ಸ್ಟ್ರಾಂಗ್ ಪರ್ಸನ್ ಅವಳು. ಒಬ್ಬ ಆ ರೀತಿ ಮಾಡೋಕ್ಕೆ ನನಗಂತೂ ಆಗ್ತಾ ಇಲ್ಲ.
ಪಕ್ಕದಲ್ಲಿ ನೋಡಿದ್ರೆ ಅದೇನೋ ಬಟ್ಟೆ ಕಟ್ಟಿದ್ದಾರೆ. ಇವಳು ಹಾಲಲ್ಲೆಲ್ಲ ಬಲೆಗಳು ಚೂರಾಗಿ ಬಿದ್ದಿದೆ, ಮತ್ತು ಬೆಡ್ರೂಮಲ್ಲೂ ಸುತ್ತು ಬಲೆ ಚೂರಾಗಿ ಬಿದ್ದಿದೆ, ರಕ್ತ ಬಂದಿದೆ, ಬೆಡ್ ಎಲ್ಲ ಫುಲ್ ರಕ್ತ ಇದಾಗಿದೆ. ಇನ್ನು ಪಕ್ಕದಲ್ಲಿ ನೋಡಿದ್ರೆ ಬೆಡ್ ಕ್ಲಾತ್ ತೆಗೆದು ಮೇಲೆ ಕಟ್ಟಿದ್ದಾರೆ, ಅದನ್ನು ಅರ್ಧ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ ಅರ್ಧಕ್ಕೆ ಸೆಂಟ್ರಲ್ಲಿ. ಅದರಲ್ಲೆಲ್ಲ ರಕ್ತ ಆಗಿದೆ, ಬೆಡ್ ಪಿಲ್ಲೋನಲ್ಲಿ ರಕ್ತ ಆಗಿದೆ, ಇನ್ನು ಕೆಳಗೆ ಇದೆಲ್ಲ ಆಗಿದೆ. ಇನ್ನು ಪೊಲೀಸರು ಕೈಯಲ್ಲಿ ಬರೋ ಏನೋ ಕೂದಲು ಸಿಕ್ಕಿದೆ ಅಂತ ಹೇಳ್ತಾರೆ. ಅಂದ್ರೆ ಅದು ಸೂಸೈಡ್ ಅಲ್ಲ, ಯಾರೋ ಆಕೆಯನ್ನ ಸಾಯಿಸಿ ನೇತು ಹಾಕಿದ್ದಾರೆ ಅಂತಾಯ್ತು. ವಾಸ್ತವದಲ್ಲಿ ಬಹಳ ಫಿಟ್ ಆಗಿದ್ದ ಹುಡುಗಿ ಮಾನಸಿಕವಾಗಿಯೋ ಸ್ಟ್ರಾಂಗ್ ಆಗಿದ್ಲು. ಹೀಗಾಗಿ ಆಕೆ ಸೂಸೈಡ್ ಮಾಡ್ಕೊಳ್ಳೋ ಪ್ರಮೇಯವೇ ಇರಲಿಲ್ಲ. ಹಾಗಂತ ಯಾರಾದ್ರೂ ಕಳ್ಳ ಕಾಕರು ಬಂದು ಕೊಂದು ಹೋಗಿದ್ದಾರಾ ಅಂದ್ರೆ ಅದಕ್ಕೂ ಅಲ್ಲಿ ಪುರಾವೆಗಳಿರ್ಲಿಲ್ಲ. ಯಾಕಂದ್ರೆ ಆಕೆಯ ಮೈ ಮೇಲಿದ್ದ ಆಭರಣಗಳನ್ನ ಹಂತಕರು ಟಚ್ ಮಾಡಿರ್ಲಿಲ್ಲ. ತುಂಬಾ ಕಲರು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಈಗ ಬಾಡಿ ನೋಡಿದಾಗಂತೂ ನಮಗೆ ಕನ್ಫರ್ಮ್ ಆಗಿಲ್ಲ, ಈಗಲೂ ನಮ್ಗೇನೋ ಸಮಾಧಾನ ಇಲ್ಲ. ಅವಳ ಇಲ್ಲ ಬೇರೆ ಯಾರಾದ್ರು ಅಂತ ಒಂಥರ ಮನಸ್ಸಲ್ಲಿ ನಮಗೆ ಅನಿಸ್ತಾ ಇದೆ. ಬಟ್ ಈಗ ಒಡವೆಗಳು ಮತ್ತೆ ನೀವು ತಗೊಂಡೋಗಿದ್ದು ರೇಷ್ಮೆ ಸೀರೆಗಳು ಅವೆಲ್ಲ ಸೀರೆಗಳು ಎಲ್ಲ ಅಲ್ಲೇ ಇದೆ. ಒಡವೆ ಮಾತ್ರ ಏನೋ ಒಂದೇ ಒಂದು ಸರ ಏನೋ ನಮ್ಮ ತಂದೆಯವರು ಅಲ್ಲೇ ಎಲ್ಲೋ ಮೇಲೆ ಇತ್ತಂತೆ, ಹಾಲಲ್ಲಿ ಎಲ್ಲೋ ಪೊಲೀಸ್ನವ್ರು ತಗೊಳ್ಳಿ ಅದು ಅಂದ್ಬಿಟ್ಟು ಸರಾನು ಒಂದು ಸೆಟ್ ಕಾಲ್ ಚೈನ್ ಅದೇನು ಕೊಟ್ಟಿದ್ದಾರೆ. ಒಟ್ಟಾರೆ ಸುಂದರವಾಗಿಯೂ ಸ್ವತಂತ್ರವಾಗಿಯೂ ಸ್ಟ್ರಾಂಗ್ ಆಗಿಯೂ ಇದ್ದ ಹೇಮಾ ಸಾಯಬಾರದ ರೀತಿಯಲ್ಲಿ ಸತ್ತು ಹೋಗಿದ್ಲು. ಆಕೆಯನ್ನ ಅದ್ಯಾರೋ ಆಗಂತುಕರೋ ದಾರುಣವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಅದು ಕೂಡ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹತ್ಯೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಂದ್ಹಾಗೆ ಆಕೆಯನ್ನ ಸಾಯಿಸಿದವರು ಯಾರೋ ಏನೋ. ಅಷ್ಟಕ್ಕೂ ಆಕೆಯನ್ನ ಸಾಯಿಸುವಂತ ದ್ವೇಷ ಯಾರಿಗಿತ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಅನುಮಾನಾಸ್ಪದವಾಗಿ ಕಾಣ್ತಿರೋನ್ ಮಾತ್ರ ಮತ್ತೊಬ್ಬ ತರುಣ. ಆತನ ಹೆಸರು ಭರತ್. ಭರತ್ ಹೇಳಿ ಕೇಳಿ ಸಿಸ್ಕಾನ್ ಸಂಸ್ಥೆಯ ನೌಕರ. ಸುಮಾರು 40,000ದಷ್ಟು ಸಂಬಳ ಪಡೀತಾ ಇದ್ದ ಯುವಕ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಚೆನ್ನಸಂದ್ರದ ಆ ಮನೆಯಲ್ಲಿ ಹೇಮಾ ಒಬ್ಳೆ ವಾಸ ಇದ್ದದ್ದಲ್ಲ, ಬದಲಾಗಿ ಆಕೆಯ ಜೊತೆ ಈ ಭರತ್ ಕೂಡ ವಾಸ ಮಾಡ್ತಿದ್ದ. ಆದ್ರೆ ಹತ್ಯೆಯಾದ ಮೇಲೆ ಆತ ನಿಗೂಢವಾಗಿ ಕಾಣೆಯಾಗಿದ್ದಾನೆ. ಹಾಗಾದ್ರೆ ಅವನೇ ಹೇಮಾಳನ್ನ ಕೊಂದು ಪರಾರಿಯಾದ್ನ ಹೇಗೆ? ಸ್ವತಂತ್ರವಾಗಿ ಬದುಕ್ತಾ ಇದ್ದ ಯುವತಿಯೊಬ್ಳು ತನ್ನದೇ ಮನೆಯಲ್ಲಿ ಕೊಲೆಯಾಗಿ ಹೋಗ್ತಾಳೆ. ಆದ್ರೆ ಆಕೆಯ ಆ ಕೊಲೆಯ ರಹಸ್ಯ ಮಾತ್ರ ನಿಗೂಢವಾಗಿ ಭಾಸವಾಗ್ತಾ ಇದೆ. ಯಾಕಂದ್ರೆ ಆಕೆ ಒಬ್ಬ ಹುಡುಗನ ಜೊತೆ ವಾಸ ಮಾಡ್ಕೊಂಡಿದ್ಲು. ಆತನು ಇವಾಗ ನಾಪತ್ತೆಯಾಗಿದ್ದಾನೆ. ಹೇಮಾಳಿಗೆ ನಿಜಕ್ಕೂ ಏನಾಯ್ತು, ಆಕೆಯನ್ನ ಯಾರು ಸಾಯಿಸಿದ್ರು ಅಂತ ಯಾರೊಬ್ರಿಗೂ ಗೊತ್ತಿಲ್ಲ. ಆದ್ರೆ ಒಬ್ಬನಿಗಂತೂ ಅದರ ವಿವರ ಖಂಡಿತ ತಿಳಿದಿರೋ ಸಾಧ್ಯತೆ ಇದೆ. ಅಥವಾ ಆತನೇ ಹೇಮಾಳನ್ನ ಸಾಯಿಸಿ ಹೋಗಿರ್ಲಿಕ್ಕೋ ಸಾಕು. ಭರತ್ ಅಂದ್ಹಾಗೆ ಈ ಭರತ್ ಯಾರು ಅನ್ಕೊಂಡ್ರ? ಬೇರ್ಯಾರೂ ಅಲ್ಲ, ಹೇಮಾಳನ್ನ ಮದುವೆಯಾದ ಗಂಡ. ಹಾಗಂತ ಇವರೇನೋ ಸಾಂಪ್ರದಾಯಿಕವಾಗಿ ಮದುವೆಯಾದ ದಂಪತಿಗಳಲ್ಲ, ಬದಲಾಗಿ ಹೇಮಾಳಿಗೆ ಕೇವಲ ಜೊತೆಗಾರನಾಗಿದ್ದವನು. ಯಾರಿಗೂ ಹೇಳ್ದೆ ತಾವಾಗಿಯೇ ಮದುವೆ ಮಾಡ್ಕೊಂಡು ಗಂಡ ಹೆಂಡಿರಾದವರು. ಮತ್ತು ವಿಶೇಷ ಅಂದ್ರೆ ಹಾಗವರು ಗಂಡ ಹೆಂಡಿರೋ ಅಂತಾಗಿ ಕೇವಲ 4 ದಿನಗಳಾಗಿದ್ದಷ್ಟೇ. ಹೇಮಾ ಎಂಬುವರಿಗೆ ಇವರು ರಾಮಮೂರ್ತಿ ನಗರ ವಾಸ್ತವ್ಯರು. ಇವರು ನಾರಾಯಣ ರೆಡ್ಡಿ ಅವರು ಮಗಳು. ಇವರು ಭರತ್ ಎಂಬವನ ಜೊತೆ 6th ಮೇ ಅವರು ಮದುವೆ ಆಗಿದೆ. ಅವ್ರದ್ದು ಎರಡನೇದು ಮದುವೆ, ಮುಂಚೆ ಒಂದು ಡೈವರ್ಸ್ ಆಗಿದೆ. ಇದರಲ್ಲಿ ಏನಾಗಿದೆ ಅಂದರೆ ಅವರು ಒಂದು ರೆಂಟೆಡ್ ಅಕಾಮಿಡೇಷನ್ ತಗೊಂಡಿದ್ದಾರೆ ಬೀಚಿನ ಸಂದರ್ಭದಲ್ಲಿ. ಅದರಲ್ಲಿ ಅವರು ವಾಸವಿದ್ದರು. ಅಂದ್ರೆ ಭರತ್ ಮತ್ತು ಹೇಮಾ ತಾವಾಗಿಯೇ ಮದುವೆ ಮಾಡ್ಕೊಂಡಿರ್ತಾರೆ.
ಬಳಿಕ ಚೆನ್ನಸಂದ್ರದಲ್ಲಿ ಬಾಡಿಗೆ ಮನೆ ಮಾಡ್ಕೊಳ್ತಾರೆ. ಅಲ್ಲಿ ಹೊಸದಾಗಿ ಸಂಸಾರ ಶುರುವಿಟ್ಕೊಂಡಿರ್ತಾರೆ. ಅಷ್ಟರಲ್ಲಿಯೇ ಹೀಗೊಂದು ಅನಾಹುತ ನಡೆದು ಹೋಗಿತ್ತು. ಅಲ್ಲಿ ಹೇಮಾ ತನ್ನ ಮನೆಯಲ್ಲಿ ಮರ್ಡರ್ ಆಗಿದ್ಲು. ಇನ್ನೊಂದ್ ಕಡೆ ಆ ಸೋ ಕಾಲ್ಡ್ ಗಂಡ ಭರತ್ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಆಮೇಲೆ ನಮಗೆ ಒಂದು 13th ಒಂದು ಮಾಹಿತಿ ಬಂದಿದೆ. 13th ಏನಾಗಿದೆ ಅಂದರೆ ಅವನು 10th ಇಂದ ಇವರು ಭರತ್ ಇವರು ಒಂದು ಸಿಸ್ಕಾನ್ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಭರತ್ ಏನಾಗಿದೆ ಅಂದರೆ 10th ಇಂದ ಅವರು ಬಂದಿಲ್ಲ ಆಫೀಸ್ಗೆ. ಅದು ನೋಡಿಕೊಂಡು ಆಫೀಸ್ ಅಲ್ಲಿ ಅವರು ಕೆಲಸ ಮಾಡೋರು ಅವರು ಏನೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟಲ್ಲಿ ಸಿಗ್ನೇಚರ್ ಮಾಡಬೇಕಂತ ಅವ್ರ ಮನೆಗೆ ತಗೊಂಡೋಗಿದ್ದಾರೆ 13th ಈವ್ನಿಂಗು. ಆವತ್ತು 13th ಈವ್ನಿಂಗು ಡೋರು ಓಪನ್ ಮಾಡಿದರೆ ನೋಡಿದ್ರೆ ಅಂದರೆ ಅಲ್ಲಿ ಒಂದು ಫೌಲ್ ಸ್ಮೆಲ್ ಬಂದಿದೆ. ಅಲ್ಲಿ ಇವರು ಹೇಮಾ ಅವರು ಬಾಡಿಯಲ್ಲಿ ಸಿಕ್ಕಿದೆ, ರೂಮಲ್ಲಿ ಸಿಕ್ಕಿದೆ. ಅಂದ ಹಾಗೆ ಹೇಮಾ ಮತ್ತು ಭರತ್ ಮದುವೆ ಶಾಸ್ತ್ರ ಮಾಡಿಕೊಂಡಿದ್ದು ಮೇ 6ಕ್ಕೆ. ಇದಾಗಿ ಮೇ 10ರಿಂದ ಈಚೆಗೆ ಭರತ್ ಕೆಲಸಕ್ಕೆ ಹೋಗಿಲ್ಲ. ಸಿಸ್ಕಾನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಭರತ್ ಅಲ್ಲಿನ ಯಾವುದೋ ಫೈಲ್ಗೆ ಸಹಿ ಹಾಕ್ಬೇಕಿತ್ತು. ಹೀಗಾಗಿ ಆತ ಬರದೇ ಇದ್ದಾಗ ಕಚೇರಿಯ ಉದ್ಯೋಗಿಗಳೇ ಮನೆ ಹರಿಸ್ಕೊಂಡು ಬಂದಿದ್ದಾರೆ. ಮನೆಯ ಬಾಗಿಲ ಬಳಿ ಬರ್ತಿದ್ದ ಹಾಗೇನೆ ದುರ್ವಾಸನೆ ಬರೋದಕ್ಕೆ ಶುರುವಾಗಿತ್ತು. ಆಗ ಬಂದವರು ಬಾಗಿಲು ಬಡ್ದು ಒಳಗಿರೋರನ್ನ ಕರೆಯೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಒಳಗಿನಿಂದ ಯಾವುದೇ ಉತ್ತರ ಬಂದಿಲ್ಲ. ಅಲ್ಲಿಗೆ ಅನುಮಾನಕ್ಕೆ ಬಿದ್ದ ಸಿಸ್ಕಾನ್ ಸಿಬ್ಬಂದಿ ಅಕ್ಕಪಕ್ಕದವರನ್ನ ಕರೆದು ಬಾಗಿಲು ಓಪನ್ ಮಾಡಿಸಿದ್ದಾರೆ. ಆವಾಗ್ಲೇ ಗೊತ್ತಾದದ್ದು ಅಲ್ಲಿ ನಡೆದು ಹೋಗಿದ್ದ ಅನಾಹುತ. ಅದಲ್ಲಿ ಭರತ್ ಅವರು ಸ್ಕೂಟರ್ ಅವರು ಭರತ್ ಕಾಣಲಿಲ್ಲ. ಅವರು he was not present, he was not he had absconded. And ಇದರಲ್ಲಿ ಏನಾಗಿದೆ ಅಂದರೆ ನಮಗೆ ಇವರು